ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ಇದು ನಾನು ನಿಮ್ಮ ಜ್ಯೋತಿ ಸಿರಿಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ, ನನ್ನ ಮಗನ ಹಲ್ ಟ್ರೀಟ್ಮೆಂಟ್ ಅಂತ ಹೇಳಿ ನಾನು ನಮ್ಮ ಸರಳಿಗೆ ಒಂದು 5 ಹಾಸ್ಪಿಟಲ್ಸ್ನ ವಿಸಿಟ್ ಮಾಡಿದೆ. ಎಲ್ಲ ಕಡೆ ಕನ್ಸಲ್ಟೇಷನ್ ಕೂಡ ತಗೊಂಡೆ. ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ನನಗೆ ಫ್ರಂಟಲ್ಲಿ ಕ್ಯಾಪ್ ಬೇಕಿತ್ತು, ಅವ್ನು ಫ್ರಂಟಲ್ಲೇ ಹಾಳಾಗಿದ್ರಿಂದ. ಅವ್ರು ಹೇಳಿದ್ರು ಎಲ್ಲ ಹಲ್ಲು 4 ಹಲ್ಗೂ ಎಂತ ರೂಟ್ ಕೆನಾಲ್ ಮಾಡ್ತೀವಿ ಮತ್ತು ಫಿಲ್ ಮಾಡ್ತೀವಿ ಸಿಮೆಂಟಲ್ಲಿ ಅಂತ ಹೇಳಿ. ಬಟ್ ಕ್ಯಾಪ್ ಹಾಕ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ನನಗೆ ಕ್ಯಾಪ್ ನೀಡಿತ್ತು, ಯಾಕಂದರೆ ಸಿಮೆಂಟ್ ಯಾವಾಗ ಬೇಕಿದ್ರೆ ಬಿದ್ದೋಗುತ್ತೆ. ಮತ್ತು ಆ ಫ್ರಂಟಲ್ಲಿ ಬೀಳಲಿಕ್ಕೆ ಒಂದು 7 to 8 ಇಯರ್ಸ್ ಬೇಕು. ಮತ್ತು ದವಡೆ ಹಲ್ಲು ಹಾಳಾಗಿದ್ದು ನನ್ನ ಗಮನಕ್ಕೆ ಬಂತು. ಬಟ್ ಯಾವ ಹಾಸ್ಪಿಟಲಲ್ಲೂ ಅದನ್ನು ರೆಕಗ್ನೈಸ್ ಮಾಡಲಿಲ್ಲ. ಸೊ ಅಲ್ಲಿಗೂ ನನಗೆ ಟ್ರೀಟ್ಮೆಂಟ್ ಬೇಕಿತ್ತು. ಸೊ ನಾನು ನೆಕ್ಸ್ಟು ಬೆಟರ್ ಟ್ರೀಟ್ಮೆಂಟ್ ಹುಡ್ಕೋಣ ಅಂತ ಹೇಳಿ ಒಂದು ಜಾಗಕ್ಕೆ ಹೋದೆ. ನನಗೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋವಂಥ ಆನ್ಸರ್ಸ್ ಇತ್ತು. ಮತ್ತು ಲೋ ಕಾಸ್ಟಲ್ಲಿ ನನಗೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ ನಡೆಯುತ್ತೆ ಅಂತ ಗೊತ್ತಾಯಿತು. ತುಂಬ ಖುಷಿ ಆಯಿತು. ಸೊ ಯಾರಿಗಾದ್ರೂ ನೀಡಿತ್ತಂದರೆ ಅಲ್ಲಿಗೆ ಹೋಗಿ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಗಾಯ್ಸ್, ನನಗೆ ಇಲ್ಲಿ ರೇಟ್ಗೂ ಅಲ್ಲಿ ರೇಟ್ಗೂ ಪ್ರೈಸ್ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತು ಅಂತಂದರೆ ಮುಂದೆ ವಿಡಿಯೋ ನೋಡಿ ನಿಮಗೆ ಹೇಳ್ತೀನಿ. ತುಂಬ ಡಿಫ್ರೆನ್ಸ್ ಇತ್ತು ಗಾಯ್ಸ್. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮದು ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ಆಗ್ತಾ ಉಂಟು ನಾನು. ಸೊ ಬನ್ನಿ ಗಾಯ್ಸ್, ಹೋಗೋಣ. ಜಾಕ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಪೂರ್ತಿ ಇನ್ಫಾರ್ಮೇಷನ್ ನಾನು ಇವತ್ತು ನಿಮಗೆ ಕೊಡ್ತೀನಿ. ಸೊ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಇನ್ಫಾರ್ಮೇಟಿವ್ ಅನ್ಸಲ್ಲ ಅಷ್ಟೇ ಲೈಕ್ ಮಾಡಿ ಗೈಸ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾವು ಎಲ್ಲ ಕಡೆ ಸುತ್ತಾಡಿ ಸಾಕಾಗಿ ಲಾಸ್ಟಿಗೆ ಬಂದಿದ್ದು ನಮ್ಮ ಗೊರಗುಂಟೆಪಾಳ್ಯ ಬಸ್ ಸ್ಟಾಪ್ ಹತ್ರ ಇರೋ ಲೆಫ್ಟ್ ಸೈಡಿಗೆ ಸಿಗೋವಂಥ KLE ಸಂಸ್ಥೆಯ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಗೆ. ನಾನು ಈ KLE ಅಂತ ಬೋರ್ಡ್ ನೋಡಿದ ತಕ್ಷಣ ಆಬ್ವಿಯಸ್ಲಿ ಕಾಸ್ಟ್ಲಿ ಇರುತ್ತೆ ನೆನೆಸ್ಕೊಂಡೆ. ಯಾಕಂದರೆ ನಮ್ಮ ನಾಗರಬಾವಿನಲ್ಲಿರೋ KLE ಸ್ಕೂಲ್ ಕಾಲೇಜ್ ಎಲ್ಲ ತುಂಬ ಕಾಸ್ಟ್ಲಿ. ಬಟ್ ನಾನು ಅಸ್ಯೂಮ್ ಮಾಡ್ಕೊಂಡಿದ್ದು ರಾಂಗ್ ಆಗಿತ್ತು ಗಾಯ್ಸ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಕಡಿಮೆ ರೇಟಲ್ಲಿ ನಮಗೆ ಟ್ರೀಟ್ಮೆಂಟ್ ಸ್ಲಿಪ್ನ ಕೊಟ್ಟರವರು. ಎಷ್ಟಾಯಿತು ಅಂತ ಹೇಳಿ ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡುಂಟು. ಸೊ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ವೀಡಿಯೋ ನೋಡಿ. ನೀಡಿದವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಹಾಸ್ಪಿಟಲ್ ಎಲ್ಲ. ಮತ್ತು ಒಳಗಡೆ ಹೋದ ತಕ್ಷಣವೂ ಅಷ್ಟೇ ತುಂಬ ಕ್ಲೀನಾಗಿತ್ತು, ಫುಲ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ರು. ಮತ್ತು ತುಂಬ ದೊಡ್ಡ ಹಾಸ್ಪಿಟಲ್ ಕೂಡ. ನನಗೆ ಯಾವುದೋ ದೊಡ್ಡ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಂಗೆ ಫೀಲ್ ಆಯಿತು. ಮತ್ತು ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ನೋಡಿ, ಇಲ್ಲಿ ಕೌಂಟ್ರಲ್ಲಿ ಫಸ್ಟು ಫಾರ್ಮ್ ತೊಗೋಬೇಕು. ಆ ಫಾರ್ಮ್ನ ಫಿಲ್ ಮಾಡ್ಕೋಬೇಕು. ನಾನು ನೆನೆಸ್ಕೊಂಡೆ ಫಾರ್ಮ್ಗೆಲ್ಲ ತುಂಬ ಫೀಸ್ ಇರುತ್ತೆ ಅಂತ ಹೇಳಿ. ಬಟ್ ನೋ, ಫಾರ್ಮು ಫುಲ್ ಆಫ್ ಫ್ರೀ ಕಾಸ್ಟಲ್ಲಿತ್ತು. ₹1 ದುಡ್ಡು ಕಟ್ಟಿಸ್ಕೊಂಡಿಲ್ಲ ಅವರು. ಸೊ ಅದಾದಮೇಲೆ ಅಲ್ಲೇ ಫಸ್ಟ್ ಫ್ಲೋರಲ್ಲಿ ರೂಮ್ ನಂಬರ್ 2ಗೆ ಹೋಗಿ ಅಂತ ಹೇಳಿ ಕಳಿಸಿದ್ರು. ಅಲ್ಲಿ ಜಸ್ಟು ನಮ್ಮ ಮಗನಿಗೆ ಅಲ್ಲಿ ಚೆಕ್ ಮಾಡಿಬಿಟ್ಟು ಈ ಥರ ಪ್ರಾಬ್ಲಮ್ ಉಂಟು. ನನಗೆ ಆ್ಯಕ್ಚುಲಿ ಸರ್ಪ್ರೈಸ್ ಅನಿಸಿದ್ದಂದರೆ, ನಾನು ಎಷ್ಟೇ ನೀಟಾಗಿ ನೋಡಿದ್ರು ನನ್ನ ಮಗನಿಗೆ ಮೇಲ್ಗಡೆ ಹಲ್ಲು ಕ್ಯಾವಿಟಿ ಆಗಿದ್ದು ಗೊತ್ತೇ ಆಗಿರಲಿಲ್ಲ. ನಾನು ಕೆಳಗಡೆ ದವಡೆ ಮಾತ್ರ ಕ್ಯಾವಿಟಿ ಆಗುಂಟು ಅಂತ ನೆನೆಸ್ಕೊಂಡಿದ್ದೆ. ಅವನಿಗೆ ಮುಂದೆ 4 ಹಲ್ಲು, ಕೆಳಗಡೆ 2 ದವಡೆಯಲ್ಲೂ, ಮೇಲ್ಗಡೆ 2 ದವಡೆಯಲ್ಲಿ ಎಲ್ಲ ಆಗಿತ್ತು. ಇದನ್ನು ಅಲ್ಲಿ ರೆಕಗ್ನೈಸ್ ಮಾಡಿ ಹೇಳಿದ್ರು, ಮೇಲ್ಗಡೆಯಲ್ಲಿ ಕೂಡ ಕ್ಯಾವಿಟಿ ಆಗುಂಟು ಅಂತ ಹೇಳಿ. ಸೊ ಇಲ್ಲಿ ಮಕ್ಕಳು ಸ್ಪೆಷಾಲಿಟಿ ಅಂತ ಹೇಳಿನೇ ಬೇರೆ ವಾರ್ಡ್ ಉಂಟಂತೆ. ಸೊ 2nd ಫ್ಲೋರಲ್ಲಿ ರೂಮ್ ನಂಬರ್ 2ಗೆ ಹೋಗಿ ಅಂತ ಹೇಳಿದ್ರು. ಇಲ್ಲಿ ಎಲ್ಲ ಥರದ ಎಕ್ವಿಪ್ಮೆಂಟ್ಸ್ ಇಟ್ಟಿದ್ರು, ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳ ತನಕ ಇಲ್ಲಿ ಎಲ್ಲ ಥರದ ದಂತ ಚಿಕಿತ್ಸೆಗಳನ್ನ ಮಾಡ್ತಾರಂತೆ. ಸೊ ನಮಗಿಲ್ಲಿ ಕಿಡ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ರು. ಒಳಗಡೆ ಬಂದ ತಕ್ಷಣ ಐ ವಾಸ್ ಶಾಕ್ಡ್. ಇದೆಂಥ ಸ್ಕೂಲಾ ಹಾಸ್ಪಿಟಲ್ಲ ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ಇನೋವೇಟಿವ್ ಆಗಿ ಇಂಟೀರಿಯರ್ ಮಾಡ್ಕೊಂಡಿದ್ರು. ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅಂತೇಳಿ ಟಾಯ್ಸ್ ಎಲ್ಲ ಹಾಕಿದ್ರು ಪಕ್ಕದಲ್ಲಿ. ಒಬ್ಬರು ಪೇರೆಂಟ್ ಬಂದ್ರೂ 2 ಮಕ್ಕಳು ಕರ್ಕೊಬಂದರು, ಹ್ಯಾಂಡಲ್ ಮಾಡ್ಬೋದು ಆ ಥರದಲ್ಲಿ ಅರೇಂಜ್ಮೆಂಟ್ ಮಾಡಿದರು. ಒಂದು ಮಗುನ ಆ ಕಡೆ ಎಂಗೇಜ್ ಮಾಡಿ ಇನ್ನೊಂದು ಮಗುನ ತೋರಿಸ್ಬೋದು ಆ ರೇಂಜಿಗೆಲ್ಲ. ಮತ್ತು ಒಂದು ಮಗು ಕರ್ಕೊಂಡೋದ್ರು ಆರಾಮ್ಸೆ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೋದು. ಸೊ ಆ ಥರ ಮಾಡಿದ್ರು. ಮತ್ತು ಒಳಗಡೆ ಹೋದ್ಮೇಲೆ ನೋಡಿದೆ ಗಾಯ್ಸ್, ನಿಜವಾಗ್ಲೂ ಇಟ್ಸ್ ಸೂಪರ್. ಓಕೆನಾ, ಮಕ್ಕಳಿಗೆ ಅದು ಹಾಸ್ಪಿಟಲ್ ಅಂತ ಫೀಲೇ ಆಗಲ್ಲ, ಅಷ್ಟು ಚೆನ್ನಾಗಿ ಇಂಟೀರಿಯರ್ ಮಾಡ್ಕೊಂಡಿದ್ರು. ಸೊ ನಾನು ಕ್ಯೂರಿಯಸ್ ಆಗಿದ್ದೆ ಒಳಗೆ ನೋಡ್ಬೇಕಂತ ಹೇಳಿ. ಸೊ ನಮ್ಮ ಟರ್ಮ್ ಬಂತು, ನಾವು ಒಳಗಡೆ ಎಂಟರ್ ಆದ್ವಿ. ನಮಗೆ ಎಂಟರ್ ಆಗ್ತಾನೆ ಅಲ್ಲಿ ಆಚೆಯಿಂದ ಏನು ನೋಡಿದ್ದೆ, ಒಳಗಡೆ ಇನ್ನೂ ಸೂಪರ್ವಾಗಿತ್ತು. ಎಲ್ಲ ರೀತಿ ಎಕ್ವಿಪ್ಮೆಂಟ್ಸ್ಗಳಲ್ಲೇ ಇಟ್ಕೊಂಡಿದ್ರು. ಎಲ್ಲೂ ಆಚೆ ಸ್ಕ್ಯಾನಿಂಗ್ ಅಂತ ಎಲ್ಲೂ ಆಚೆ ಬರೆಯಲ್ಲ ಅವರು, ಇವ್ರ ಹತ್ರನೇ ಎಲ್ಲ ಇರುತ್ತೆ. ಸೊ ಫಸ್ಟ್ ಒಬ್ರು ಬಂದು ಕನ್ಸಲ್ಟೆನ್ಸಿ ತೊಗೊತಾರೆ, ಎಂಥ ಎಲ್ಲ ಆಗಿರ್ಬೋದು ಅಂತ ಹೇಳಿ ಒಂದು ರಿಪೋರ್ಟ್ ಮಾಡಿಕೊಂಡು ನೆಕ್ಸ್ಟ್ ಒಬ್ರು ಡಾಕ್ಟರ್ನ ಸಜೆಸ್ಟ್ ಮಾಡ್ತಾರೆ. ನನ್ನ ಮಗ ಫಸ್ಟು ಕೋಪ್ರೇಟ್ ಮಾಡಲಿಲ್ಲ. ಬಟ್ ಅವರು ಅವ್ರದ್ದೇ ರೀತಿಯಲ್ಲಿ ಹ್ಯಾಂಡಲ್ ಮಾಡಿ ಅವ್ರನ್ನ ಕೂರಿಸಿ ಎಂಥ ಎಲ್ಲ ಪ್ರಾಬ್ಲಮ್ ಆಗುಂಟು ಅಂತ ಹೇಳಿ ನೀಟಾಗಿ ನೋಡಿದ್ರು. ನೋಡಿ, ಮಕ್ಕಳು ಅಟ್ರಾಕ್ಟಿವ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳಿ ಈ ಥರ ಸಿಟ್ರಲ್ಲಿ ಅರೇಂಜ್ ಮಾಡಿದ್ದು. ಮತ್ತು ಗೈಸ್ ನೋಡಿ, ಇವರೇ ನಮಗೆ ಅಲರ್ಟ್ ಮಾಡಿಕೊಟ್ರು ಡಾಕ್ಟ್ರು. ಶಿ ಟೋಲ್ಡ್ ಸಿಂಪ್ಲಿ, ಯು ಡೋಂಟ್ ವರಿ ಅಬೌಟ್ ಎ ಕಿಡ್, ವಿ ವಿಲ್ ಟೇಕ್ ಓವರ್ ದ ಕಿಡ್. ನಿಮ್ಮ ಆಬ್ಸೆನ್ಸ್ನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಯು ಡೋಂಟ್ ವರಿ ಅಬೌಟ್ ಇಟ್ ಅಂತ ಎಲ್ಲ ಹೇಳಿ ನಮ್ಗೆ ಕಾನ್ಫಿಡೆಂಟಾಗಿ ಮಾತಾಡಿದ್ರು. ಆಯ್ತಲ್ಲ, ಒಂದು ಎಕ್ಸ್ಟ್ರಾ ತೆಗೆದು ನೋಡಬೇಕು. 3.7 ಇನ್ನು ಹೊಸ ಹಾಲು ಬರೋಕ್ಕೆ ಭಾಳ
ಟೈಮ್ ಇದೆ. ಸೊ ಅಲ್ಲಿವರೆಗೂ ಆ ಹಲ್ಗಲ್ಲಿ ನಾವು ಒಂದೀಗ ಪೋಸ್ಟ್ ಅಂತಂತೀವಿ, ಲೈಕ್ ಪಿಲ್ಲರ್ ಏನು ಹಾಕ್ತೀವಿ ಫೌಂಡೇಶನ್ಗೂ ಹಾಗೆ ಸ್ವಲ್ಪ ಸಪೋರ್ಟ್ಗೆ ಒಂದು ಪಿಲ್ಲರ್ ಹಾಕಿ ಅದ್ರ ಮೇಲೆ ನಾವು ಕ್ರೌನ್ ಕೂಡ್ಬೋದು. ಪಕ್ಕ 3 ಹಲ್ಲಕ್ಕಂತೂ ಕೂಡಿಸ್ಬೋದು, ಏನು ತೊಂದರೆ ಇಲ್ಲ. ಅದು ಯಾವಾಗಾದ್ರೂ ಊಟ ಬಂದಿತ್ತು ಇಲ್ಲದು ಊಟ ಬಂದಿತ್ತು? ಹಾಂ ಮ್ಯಾಮ್, ಪಸ್ ಆಗಿತ್ತು, ಊಟ ಬಂದಿತ್ತು, ಪಸ್ ಆಗಿತ್ತು. ಇಲ್ಲ, ಒನ್ ಆ್ಯಂಡ್ ಥರ್ಡ್ ಒನ್, ಫಸ್ಟ್ ಒನ್ ಥರ್ಡ್ ಒನ್. ವೆರಿ ಗುಡ್. ಇಲ್ಲಿ ಬಂದಿತ್ತಾ? ಹಾಂ ಮ್ಯಾಮ್, ಬಂದಿತ್ತು. ನಿನ್ನೆನೂ ಇತ್ತು, ನೈಟು ಇತ್ತು. ಲಾಸ್ಟಾ? ಥರ್ಡ್ ಒನ್, ಫಸ್ಟ್ ಒನ್ ಥರ್ಡ್ ಒನ್. ಊಟ ಬಂದಿತ್ತಾ? ಹಾಂ, ಊಟ ಫುಲ್ ಬಂದಿತ್ತು ಮ್ಯಾಮ್. ಫಸ್ಟ್ ಒನ್ ಥರ್ಡ್ ಒನ್ನಲ್ಲಿತ್ತು. ಮತ್ತು ನನ್ನ ಮಗ ಆವಾಗಿಂದ ಜೀಪ್ ಅಂತ ಕೇಳ್ತಿದ್ದೆ. ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಅವನ್ನ ಕರ್ಕೊಂಡು ಹೊರಟ್ವಿ. ಸ್ಕ್ಯಾನಿಂಗಿಗೆ ಬರ್ತಿದ್ದು, ಸೊ ಕೌಂಟ್ ಹತ್ರ ಹೋದ್ವಿ. ಅಲ್ಲಿ ನಮಗೆ 400 ರುಪೀಸ್ ಸ್ಕ್ಯಾನಿಂಗಿಗೆ ಫೀಸ್ ಮಾಡು. ಇದು ಹೊರಗಡೆ ಆಗಿದ್ದು ನಿಜವಾಗ್ಲೂ ಜಾಸ್ತಿ ಆಗ್ತಿತ್ತು ಗೈಸ್. ಮತ್ತು ಸ್ಕ್ಯಾನಿಂಗ್ ಟೈಮಲ್ಲಿ ಇದನ್ನು ಮಕ್ಕಳು ಹಲ್ಲತ್ರ ಇಡಬೇಕು ಅಂತ ಹೇಳಿ ಕೊಟ್ಟರು. ಇಲ್ಲಿ ಕೋಪ್ರೇಟ್ ಮಾಡೋ ಮಕ್ಕಳಿಗೆ ಇಲ್ಲೇ ಸ್ಕ್ಯಾನಿಂಗ್ ಮಾಡ್ತಾರೆ, ಕೋಪ್ರೇಟ್ ಮಾಡಿದ ಮಕ್ಕಳಿಗೆ ಮತ್ತೆ ಮೇಲೆ ಕಳಿಸ್ತಾರೆ. ಆಬ್ವಿಯಸ್ಲಿ ಮಗ ಕೂಡ ಕೋಪ್ರೇಟ್ ಮಾಡಲಿಲ್ಲ, ಬಿಕಾಸ್ ಅವ್ನ ಬಾಯಿಗೆ ಅದು ಇಡಿಸ್ತಾನೆ ಇರಲಿಲ್ಲ. ಸೊ ಅವ್ನು ಕೋಪ್ರೇಟ್ ಮಾಡಿದ, ಮತ್ತೆ ನಮ್ಮನ್ನು ಮೇಲ್ಗಡೆ ಎಲ್ಲಿ ಕಿಡ್ಸ್ ವಾರ್ಡ್ ಇತ್ತು ಅಲ್ಲಿಗೆ ಕಳಿಸ್ಕೊಟ್ರು. ಬಟ್ ಅಲ್ಲಿ ಆಲ್ರೆಡಿ ಮಕ್ಕಳು ವೆಯ್ಟಿಂಗ್ ಇದ್ರು. ಅಷ್ಟರಲ್ಲಿ ಮಗನಿಗೆ ಹೊಟ್ಟೆ ಹಸಿವಾಗಿತ್ತು. ಸೊ ಊಟ ಮಾಡಿಸ್ಕೊಬರೋಣ, ಇಲ್ಲಾಂದರೆ ಕೂರಲ್ಲ ಅಂತ ಕರ್ಕೊಂಡೋದೆ. ಅಲ್ಲೇ ಪಕ್ಕದಲ್ಲಿ ಕ್ಯಾಂಟೀನ್ ಇತ್ತಂತೆ, ಹಾಸ್ಪಿಟಲ್ದು ಕಾಲೇಜ್ ಕ್ಯಾಂಟೀನೇ. ಸೊ ಅಲ್ಲಿಗೆ ಹೋದ್ವಿ. ನನ್ನ ಹಸ್ಬೆಂಡ್ ಅವ್ರಿಗೇನೋ ಕೆಲಸ ಬಂತು ಅಂತ ಹೇಳಿ ನಮ್ಮನ್ನು ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋದರು, ಸ್ವಲ್ಪ ಹೊತ್ತು ಇದ್ಬಿಟ್ಟು. ಸೊ ನಾನು ನನ್ನ ಮಗನ ಕರ್ಕೊಂಡು ಇಬ್ಬರೇ ಊಟಕ್ಕೆ ಹೋದ್ವಿ. ಸೊ ನನಗೂ ಹೊಟ್ಟೆ ಹಸಿವಾಗಿತ್ತು. ಕಾಲ್ ಬಂತು ಹಾಸ್ಪಿಟಲಿಂದ, ಬನ್ನಿ ನಿಮ್ಮ ಟೈಮ್ ಬಂತು ಅಂತ ಹೇಳಿ. ಸೊ ಬೇಗ ಊಟ ಮಾಡ್ಕೊಂಡು ನಾವು ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಹೋದ್ವಿ. ಸೊ ಗಾಯ್ಸ್, ಇದಾದಮೇಲೆ ನಮಗೆ ಅವರು ಒಂದು 15 ಡೇಸ್ ಬಿಟ್ಬಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟರು, ಯಾವುದು ಫ್ರೀ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಸಿಟ್ಟಿಂಗ್ ಬರಬೇಕಾಗತ್ತೆ, ಒಂದು 6 to 8 ಡೇಸ್ ಬರಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಗಾಯ್ಸ್, ಇವಾಗ ಕಾಸ್ಟ್ ಹೇಳ್ತೀನಿ ಕೇಳಿ. ನನಗೆ ನಮ್ಮ ಏರಿಯಾನಲ್ಲಿ ಹೇಳಿದ ಕಾಸ್ಟು ಜಸ್ಟ್ ಮುಂದಿನ 4 ಹಲ್ಲಿಗೆ ಜಸ್ಟ್ ರೂಟ್ ಕೆನಲ್ ಮಾಡಿ ಫಿಲ್ ಮಾಡಲಿಕ್ಕೆ ಒಂದು ಹಲ್ಲಿಗೆ ಪರ್ ಟೀತ್ 5000 ರುಪೀಸ್ ಹೇಳಿದ್ರು. ಅದು ಕ್ಯಾಪ್ ಹಾಕಿಲ್ಲ, ಎಂತ ಇಲ್ಲ. ಬಟ್ ಇಲ್ಲಿ ಆ 4 ಹಲ್ಲಿಗೆ ರೂಟ್ ಕೆನಲ್ ಮಾಡಿ ಸಿಮೆಂಟ್ ಫಿಲ್ ಮಾಡಿ ಕ್ಯಾಪ್ ಹಾಕೋದ್ರ ಜೊತೆಗೆ ಮೇಲ್ಗಡೆ 2 ದವಡೆಯಲ್ಲೂ ಕೆಳಗಡೆ 2 ದವಡೆಯಲ್ಲೂ ಕ್ಯಾವಿಟಿ ರಿಮೂವ್ ಮಾಡಿ ಅಲ್ಲಿಗೂ ರೂಟ್ ಕೆನಲ್ ಮಾಡಿ ಸಿಮೆಂಟ್ ಫಿಲ್ ಮಾಡಿ ಕೆಳಗಡೆ 2 ಹಲ್ಲಿಗೆ ಕ್ಯಾಪ್ ಕೂಡ ಹಾಕಿ ನಮಗೆ ಟೋಟಲ್ ಹೇಳಿದ ಕಾಸ್ಟ್ ಅವರು 8 to 8,500 ಆಗ್ಬೋದು ಅಂತ ಹೇಳಿ. ಮತ್ತು ನಾವು ಕ್ಯಾಪ್ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ಏನೇ ಪಲ್ಟಿ ಹೊಡೆದ್ರು 10,000 ಒಳಗಡೆ ಆಗುತ್ತೆ ಅಂತ ಹೇಳಿದ್ರು. ಫ್ರೆಂಡ್ಸ್, ಸೀರಿಯಸ್ಲಿ ಇದೇ ಟ್ರೀಟ್ಮೆಂಟ್ ನಾನು ಹೊರಗಡೆ ಮಾಡಿಸ್ತೀನಿ ಅಂತಂದಿದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 30,000 to 40,000 ಎತ್ತಿಡಬೇಕಿತ್ತು ಅನಿಸುತ್ತೆ ಈ ಟ್ರೀಟ್ಮೆಂಟ್ಗೋಸ್ಕರ. ಬಟ್ ಇಲ್ಲಿ ನಾನು ಅಂದ್ಕೊಂಡೇ ಇಲ್ಲ, ಅಷ್ಟು ಅಫೋರ್ಡಬಲ್ ಪ್ರೈಸಲ್ಲಿ ನನಗೆ ಇದೆಲ್ಲ ಟ್ರೀಟ್ಮೆಂಟ್ ಆಗೋಯ್ತು. ಸೊ ಗೈಸ್, ಇವತ್ತಿಗಿಷ್ಟೇ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಕೊತೀನಿ. ನಮ್ಮ ಬ್ಯಾಂಗ್ಳೂರಿರೋರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಅನ್ಕೊತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಗೈಸ್. ಮತ್ತು ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನಾನು ಎಲ್ಲ ವೀಡಿಯೋಸ್ಗಳನ್ನ ವಾಚ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.